ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೀಚರ್ ರೆಡ್ಮಿ ಮೊಬೈಲ್ನಲ್ಲಿ ಬರುತ್ತೆ, ಬೇರೆ ಮೊಬೈಲ್ನಲ್ಲಿ ಬರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. ನೀವು ರೆಡ್ಮಿ ಮೊಬೈಲ್ನ ಯೂಸ್ ಮಾಡ್ತಾಯಿದ್ರೆ ಈ ಒಂದು ಫೀಚರ್ನ ನೀವು ಯೂಸ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿದ್ರೆ ಭಾಳ ಖುಷಿಯಾಗುತ್ತೆ. ಅದೇನು ಫೀಚರ್ ಅಂತಂದರೆ, ನಿಮ್ಮ ಮೊಬೈಲ್ ಇಷ್ಟು ದೊಡ್ಡದಿದೆ, ಎಷ್ಟೇ ದೊಡ್ಡದಿದ್ರೂ ಕೂಡ ನೀವು ಒಂದೇ ಮೊಬೈಲ್ನಲ್ಲೂ ಯೂಸ್ ಮಾಡ್ಬೋದು. ಈ ಥರ ಸ್ಕ್ರೀನ್ನ ಚಿಕ್ಕದು ಮಾಡಿ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ಈಗ ನಾನು ಎಲ್ಲ ಫೀಚರ್ನ, ಇಲ್ಲಿ ಎಲ್ಲ ಆ್ಯಪ್ಸ್ನ ಒಂದೇ ಕೈಲಿ ಯೂಸ್ ಮಾಡ್ತೀನಿ. ನೋಡ್ತಿದ್ರೆ ಈಗ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ನೋಡ್ತಿದ್ರೆ ಯೂಟ್ಯೂಬ್ ಓಪನ್ ಆಗಿದೆ, ಬ್ಯಾಕ್ ಬರ್ತೀನಿ, ಮತ್ತು ವೈಟ್ ಸ್ಟುಡಿಯೋ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಒಂದೇ ಕೈಲಿ ಈ ಥರ ಯೂಸ್ ಮಾಡ್ಬೋದು. ಈ ಒಂದು ಫೀಚರ್ನ ಎನೇಬಲ್ ಮಾಡಿಕೊಂಡು ಇದು ರೆಡ್ಮಿ ಮೊಬೈಲಲ್ಲಿ ಅವೈಲೇಬಲ್ ಇದೆ. ನೀವು ರೆಡ್ಮಿ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರ ಅಂತಂದರೆ ಈ ಒಂದು ಫೀಚರ್ನ ಯೂಸ್ ಮಾಡ್ಕೋಬೋದು. ಈ ಒಂದು ಫೀಚರ್ನ ಯಾವ ಥರ ಎನೇಬಲ್ ಮಾಡಬೇಕು ಅಂತಂದರೆ, ನೀವು ಫಸ್ಟು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋದಾದ್ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅಡಿಷ್ನಲ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಒನ್ ಹ್ಯಾಂಡೆಡ್ ಮೋಡ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇದು ಆಫ್ ಇರುತ್ತೆ. ಯಾವಾಗಲೂ ನೀವು ಈ ಒಂದು ಫೀಚರ್ನ ಯೂಸ್ ಮಾಡಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಈ ಸ್ಕ್ರೀನ್ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಈ ಒನ್ ಹ್ಯಾಂಡೆಡ್ ಮೋಡ್ನಲ್ಲಿ ಯೂಸ್ ಮಾಡಬೇಕಾದ್ರೆ ಒಂದೇ ಕೈನಲ್ಲಿ ಯೂಸ್ ಮಾಡ್ತಾ ಇರ್ತೀರ, ಆವಾಗ ಆ ಸ್ಕ್ರೀನ್ ಸೈಜ್ ಎಷ್ಟಿರಬೇಕು, ಚಿಕ್ಕದಿರಬೇಕು, ದೊಡ್ಡದಿರಬೇಕು, ನಿಮ್ಮ ಬೆರಳು ಅಲ್ಲಿವರೆಗೂ ಹೋಗುತ್ತಾ ಇಲ್ವ ಅಂತೇಳಿ ನೀವು ಚೆಕ್ ಮಾಡಿಕೊಂಡು ಸ್ಕ್ರೀನ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಬೆರಳು ಚಿಕ್ಕದಿತ್ತು, ಅದು ಫುಲ್ ಸ್ಕ್ರೀನ್ವರೆಗೂ ಹೋಗ್ತಾ ಇರಲಿಲ್ಲ, ಇಷ್ಟು ಜಾಸ್ತಿ ಸ್ಕ್ರೀನ್ವರೆಗೂ ಹೋಗ್ತಾ ಇರಲಿಲ್ಲ ಅಂದರೆ ನೀವು ಚಿಕ್ಕದು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ದೊಡ್ಡದು ಬೇಕು ಅನ್ಸುತ್ತೆ ಅಂದರೆ ದೊಡ್ಡ ಸೆಲೆಕ್ಟ್ ಮಾಡ್ಬೋದು. ಈಗ ನಾನು ಚಿಕ್ಕದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಈ ಒಂದು ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೇಕು. ಈ ಒಂದು ಫೀಚರ್ನ ನೀವು ಯೂಸ್ ಮಾಡಬೇಕು. ಯಾವಾಗಾದರೂ ನೀವೇನಾದರೂ ವರ್ಕ್ ಮಾಡ್ತಾ ಇರ್ತೀರ ಒಂದು ಕೈಲಿ, ಇನ್ನೊಂದು ಕೈಲಿ ನೀವು ಮೊಬೈಲ್ನ ಯೂಸ್ ಮಾಡಬೇಕು ಅನ್ಕೋತೀರ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡ್ತಿದ್ರೆ ಇಲ್ಲಿ ಸೆಂಟರ್ ಬಟನ್ ಇದೆ, ಈ ಕಡೆ ಲೆಫ್ಟ್ ಸೈಡ್ ಒಂದು ಬಟನ್ ಇದೆ, ರೈಟ್ ಸೈಡ್ ಒಂದು ಬಟನ್ ಇದೆ. ನೀವು ಯಾವ ಕೈಲಿಂದ ಯೂಸ್ ಮಾಡಬೇಕು ಅನ್ಕೋತೀರೋ, ಈಗ ಲೆಫ್ಟ್ ಸೈಡ್ ಕೈಯಿಂದ ಮೊಬೈಲ್ನ ಆಪ್ರೇಟ್ ಮಾಡಬೇಕು ಅಂತಂದರೆ ಇದನ್ನು ಈ ಥರ ಸ್ಲೈಡ್ ಮಾಡಿ. ಈ ಥರ ಸ್ಲೈಡ್ ಮಾಡಿದರೆ ಇದು ಚಿಕ್ಕದಾಗ್ಬಿಡುತ್ತೆ ಸ್ಕ್ರೀನ್. ನೋಡ್ತಿದ್ರೆ ಮೊಬೈಲ್ ಇಷ್ಟು ದೊಡ್ಡದಿದೆ, ಸ್ಕ್ರೀನ್ ಇಷ್ಟೇ ಆಗಿದೆ. ಫುಲ್ ನೀವು ಏನು ಯೂಸ್ ಮಾಡ್ತೀರಾ ಮೊಬೈಲಲ್ಲಿ ಎಲ್ಲನೂ ಯೂಸ್ ಮಾಡ್ಬೋದು. ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಿದ್ರೆ ಚಿಕ್ಕ ಸ್ಕ್ರೀನಲ್ಲೇ ಈಗ ಎಲ್ಲನೂ ಓಪನ್ ಆಯಿತು. ಈಗ ಬ್ಯಾಕ್ ಬರ್ತೀನಿ. ಇಲ್ಲಿ ಬ್ಯಾಕ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ. ಅದೇ ರೀತಿ ಈಗ ನಾನು ವಾಟ್ಸಪ್ ಓಪನ್ ಮಾಡಿದ್ರು ಇಲ್ಲಿ ಮತ್ತೆ ಕೆಳಗಡೆ ಬ್ಯಾಕ್ ಬರ್ತೀನಿ. ಅಂದರೆ ನೀವು ಮೊಬೈಲಲ್ಲಿ ಏನು ಮಾಡ್ತೀರಾ ಎಲ್ಲನೂ ಇಲ್ಲಿ ಚಿಕ್ಕ ಸ್ಕ್ರೀನಲ್ಲೇ ಮಾಡ್ಬೋದು. ಒಂದೇ ಕೈಯಿಂದ ನೀವು ಆಪ್ರೇಟ್ ಮಾಡ್ಬೋದು ಎಲ್ಲನೂ. ಫೈಲ್ ಮ್ಯಾನೇಜರ್ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲನೂ ಒಂದೇ ಕೈಯಲ್ಲಿ ಓಪನ್ ಮಾಡ್ಬೋದು. ನೀವು ಒಂದು ಕೈಯಿಂದ ಬೇಡ, ಎರಡು ಕೈಯಿಂದ ಮಾಡಬೇಕು. ಈಗ ನಮ್ಮ ಒಂದು ಕೈಯಿಂದ ಮಾಡೋ ವರ್ಕೆಲ್ಲ ಮುಗಿದೋಯ್ತು, ಈಗ ಎರಡು ಕೈಯಿಂದ ಮಾಡಬೇಕು. ಮೊದಲು ಸ್ಕ್ರೀನ್ಗೆ ನಾರ್ಮಲ್ ಮೋಡ್ಗೆ ಬೇಕು ಅಂತಂದರೆ ಇಲ್ಲಿ ಬೇರೆ ಇರುತ್ತಲ್ಲ, ಈ ಸ್ಕ್ರೀನ್ ಬಿಟ್ಟು ಅದನ್ನ ಟಚ್ ಮಾಡಬೇಕು. ಈ ಥರ ಟಚ್ ಮಾಡಿದರೆ ಸ್ಕ್ರೀನ್ ದೊಡ್ಡದಾಗ್ಬಿಡುತ್ತೆ. ಆವಾಗ ನೀವು ಫುಲ್ ಸ್ಕ್ರೀನಲ್ಲಿ ಯೂಸ್ ಮಾಡ್ಬೋದು ಎರಡು ಕೈಯಿಂದ. ಈಗ ನೀವು ಈ ಲೆಫ್ಟ್ ಸೈಡಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ, ಈಗ ರೈಟ್ ಸೈಡಲ್ಲಿ ಬೇಕು ಅಂತಂದರೆ ಇಲ್ಲಿ ಸೆಂಟರ್ ಬಟನ್ ಮತ್ತು ಈ ಕಡೆ ರೈಟ್ ಸೈಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಥರ ಸ್ಲೈಡ್ ಮಾಡಿದರೆ ಈ ಥರ ಸ್ಕ್ರೀನ್ ರೈಟ್ ಸೈಡ್ಗೆ ಬರುತ್ತೆ. ನೀವು ರೈಟ್ ಸೈಡ್ ಕೈಯಿಂದ ನೀವು ಈ ಥರ ಹ್ಯಾಂಡಲ್ ಮಾಡ್ಬೋದು ಮೊಬೈಲ್ನ. ಇದು ಯಾವಾಗಾದರೂ ಲೆಫ್ಟ್ ಸೈಡಿಂದ ಈ ಕೈಯಿಂದ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅಂತಂದರೆ ಈ ಥರ ಮೊಬೈಲ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ ಫೀಚರ್. ನೀವು ಕೂಡ ಈ ಥರ ಯಾವಾಗಾದರೂ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡಿ. ಈಗ ನಾನು ಮೇಲೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ದೊಡ್ಡ ಸ್ಕ್ರೀನ್ ಆಯಿತು. ಇವಾಗ ನೀವು ದೊಡ್ಡ ಸ್ಕ್ರೀನಲ್ಲಿ ಯೂಸ್ ಮಾಡ್ಬೋದು. ಈ ಒಂದು ಫೀಚರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಥರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.